ನಿನ್ನೆ ಅದೇ ಸ್ಪೆಷಲ್ ಫೋರ್ಸ್ ನಿನ್ನೆ ಉದ್ಘಾಟನೆ ಮಾಡಿದ್ವಿ. ನಿನ್ನೆ ನಮ್ಮ ಉಡುಪಿ ಶಾಸಕರನ್ನು ಹೇಳಿಕೆ ಬಿಡುಗಡೆ ಮಾಡಿ ತೀವ್ರ ಆಕ್ಷೇಪ ಪೀಡಿತ ಜಿಲ್ಲಾ ಅಂತೇಳಿ ಬಿಂಬಿಸುವ ಪ್ರಯತ್ನ ಸರ್ಕಾರ ಖಂಡಿತವಾಗಿ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿಯಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳ ಆಧಾರದ ಮೇಲೆ ನಾವು ತೀರ್ಮಾನ ತಗೊಂಡಿದ್ದೇವಿನ ಯಾವುದೇ ಜಿಲ್ಲೆಯನ್ನು ಈ ರೀತಿ ನಾವು ಬಿಂಬಿಸಬೇಕು ಅಂಥೇಳಿ ನಾವು ಮಾಡಿಲ್ಲ. ಅದರ ಅಗತ್ಯತೆಯೂ ಕೂಡ ಬರಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ನಿನ್ನೆ. ನಾನು ಸಾರ್ವಜನಿಕ ವಲಯದಲ್ಲಿ ಜನಸಮುದಾಯಕ್ಕೆ ವಿನಂತಿ ಮಾಡಿದ್ದೇನೆ, ಈ ಫೋರ್ಸ್ ನಿಮಗೆ ಉಪಯೋಗ ಆಗದೇ ಇರಾಗಿ ನೋಡ್ಕೊಳ್ಳಿ ಅಂತ. ಅಂದರೆ ಯಾವುದೇ ಘಟನೆಗಳು ಕೋಮು ಅದಕ್ಕೆ ಸಂಬಂಧಪಟ್ಟ ಘಟನೆಗಳನ್ನು ಮಾಡದೆ ಹೋದರೆ ಅದರ ಅಗತ್ಯತೆ ಬರೋದಿಲ್ಲ. ಅದಕ್ಕೆ ನಾನು ನಿನ್ನೆ ಉದ್ಘಾಟನೆಯಲ್ಲಿ ಹೇಳಿರತಕ್ಕಂಥದ್ದು. We at East Point Group of Institutions offer a wide range of courses that provide limitless opportunities, building skills over 2 decades. ಒಂದು ವೇಳೆ ಈ ಅಗತ್ಯ ಇದೆ ಇಲ್ಲ ಅನ್ನೋದನ್ನು ನೀವೇ ತೀರ್ಮಾನ ಮಾಡಬೇಕು ಅಂತೇಳಿ. ಅಂದರೆ ಇದರ ಅಗತ್ಯತೆ ಬರದೇ ಹೋದರೆ ಕೋಮುವಾದ ಕಡಿಮೆ ಆಗಿದೆ ಅಥವಾ ನಾನು ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಅಂತ ಅರ್ಥ ಅಲ್ವಾ? ಅದು ಪ್ರಶ್ನೆನೇ ಬರೋದಿಲ್ಲ ಇದು. ಹಾಗಾಗಿ ನಾವೀಗ ANF ಮಾಡಿದ್ವಿ. ANF ಇಲ್ಲಿ ಕಾರ್ಕಳದಲ್ಲಿ ANF ಹೆಡ್ ಕ್ವಾರ್ಟರ್ಸ್ ಮಾಡಿದ್ದು. ಉಡುಪಿಗೆ ಘನತೆ ಕಡಿಮೆ ಆಯಿತಾ? ಎಷ್ಟು ನಕ್ಸಲರು ಎಷ್ಟು ಜನರನ್ನು ಹತ್ಯೆ ಮಾಡಿದರು, ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ಸಂದರ್ಭದಲ್ಲಿ. ಹಾಗಾಗಿ ನಾವು ANFನ್ನು ಇಲ್ಲೇ ಪ್ಲೇಸ್ ಮಾಡಿದ್ದು. ಉಡುಪಿ ಜಿಲ್ಲೆಗೆ ಅಥವಾ ಉಡುಪಿ ಜನಸಮುದಾಯಕ್ಕೆ ಯಾವುದೂ ಕೂಡ ಘನತೆಗೆ ಧಕ್ಕೆ ಆಗಿರಲಿಲ್ಲ. ಪೊಲೀಸ್ ಅವ್ರ ಕೆಲಸ ಮಾಡಿದ್ರೆ, ಈಗ ಪೊಲೀಸ್ನ ಇಟ್ಟಿದ್ದೇವೆ ನಾವು. ಪೊಲೀಸ್ ಇದೆ ಅಂದಾಕ್ಷಣಕ್ಕೆ ಘನತೆಗೆ ಧಕ್ಕೆ ಆಗುತ್ತಾ? ಕಾನೂನು ವ್ಯವಸ್ಥೆಯನ್ನು ಸುರಕ್ಷಿತ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ದೇಶದಲ್ಲಿ ಪೊಲೀಸ್ ಇದೆ. ಪೊಲೀಸ್ ಇದ್ದಾಕ್ಷಣಕ್ಕೆ ನಮಗೆ ಯಾವುದೇ ಅವಮಾನ ಆಗೋದಿಲ್ಲ. ಯಾವಾಗಿಂದ ಸರ್ ಇದು ಕಾರ್ಯಾಚರಣೆ ಆಗುವಂಥದ್ದು? ಪ್ರಾರಂಭ ಆಯ್ತಲ್ಲ, ನಿನ್ನೆಯಿಂದನೇ ಪ್ರಾರಂಭ. ಅದೆಲ್ಲ ಶೆಡ್ಯೂಲ್ ಕೊಟ್ಟಿದ್ದಾರೆ ಅವರು. ಯಾರು ನಮ್ಮ ಕಮಿಷನರ್ಗೆ ಮಂಗಳೂರಿನಲ್ಲಿ ಅವರು ನೋಡ್ಕೊಳ್ತಾರೆ. IG ಅವರು 3 ಜಿಲ್ಲೆಗಳನ್ನು ಕೂಡ ಮಾನಿಟರ್ ಮಾಡ್ತಾರೆ. ಅವರಿಗೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅವ್ರ ಜೊತೆಯಲ್ಲಿ ಅನ್ನೋದನ್ನು ಅವರ SOP ಇದೆ, ಅದ್ರ ಪ್ರಕಾರ ಮಾಡ್ತಾರೆ. ಬರೀ ಈ 3 ಜಿಲ್ಲೆಗೆ ಸರ್ ರಾಜ್ಯಾದ್ಯಂತ ಏನಾದರೂ ವಿಸ್ತಾರ ಮಾಡುವಂತ ಇದೆ? 3 ಜಿಲ್ಲೆಗೆ ಮಾತ್ರ ಈ ಸಂದರ್ಭದಲ್ಲಿ. ಬೇರೆ ರಾಜ್ಯದ ಜಿಲ್ಲೆಗಳಲ್ಲಿ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಅಗತ್ಯ ಬಿದ್ದರೆ ಖಂಡಿತವಾಗಿ ಅಲ್ಲಿಗೂ ಕೂಡ ಮಾಡಬೇಕಾಗ್ತದೆ.